ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಮೀಕನು ಹಳೆ ಒಡಂಬಡಿಕೆಯಲ್ಲಿ 6ನೇ ಅಧ್ಯಾಯ 8ನೇಯ ವಚನ. ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಂಬುವವರಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನನ್ನು ಅಪೇಕ್ಷಿಸುವನು. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಕರ್ತನು ನಮಗೆ ಯಾವುದು ಒಳ್ಳೆಯದು ಎಂದು ತೋರಿಸಿದ್ದಾನೆ. ನಾವು ನಡೆಯುವ ಮಾರ್ಗವು ಯಾವ ರೀತಿಯಲ್ಲಿ ಇರಬೇಕೆಂದು ಕೂಡ ಆತನು ನಮಗೆ ಕಲಿಸಿಕೊಟ್ಟಿದ್ದಾನೆ. ಹೌದು, ನ್ಯಾಯವನ್ನು ಆಚರಿಸುವುದು. ನಾವು ಯಾವಾಗಲೂ ನೀತಿ, ನ್ಯಾಯ, ಧರ್ಮವನ್ನು ಆಚರಿಸಬೇಕು. ಆ ಮಾರ್ಗವನ್ನು ಬಿಟ್ಟು ನಡೆಯಬಾರದು, ಅದರಂತೆಯೇ ನಡೆಯಬೇಕು ಎಂದು ಹೇಳಿದ್ದಾನೆ. ಯಾಕೆಂದರೆ ನಮ್ಮ ತಂದೆಯು ನೀತಿ ಸ್ವರೂಪನಾಗಿರುವ ದೇವರು. ಪ್ರಿಯರೇ, ನಾವು ಕರುಣೆಯಲ್ಲಿ ಆಸಕ್ತರಾಗಿ ಇರಬೇಕು. ನಮ್ಮನ್ನು ಕರುಣಿಸುವ ದೇವರು ಮತ್ತು ಆತನು ನಮ್ಮನ್ನ ಆತನ ಕರುಣೆಯಿಂದ ಪ್ರೀತಿಸಿ ನಮ್ಮ ಪಾಪಗಳನ್ನು ತೊಳೆದು ಶುದ್ಧಿಗೊಳಿಸಿ ರಕ್ಷಿಸಿ ಪವಿತ್ರಾತ್ಮನ ಶಕ್ತಿಯಿಂದ ನಡೆಸುತ್ತಾನೆ. ಅದೇ ರೀತಿಯಲ್ಲಿ ನಾವು ಕೂಡ ಮತ್ತೊಬ್ಬರ ಮೇಲೆ ಕರುಣೆಯಿಂದ ಇರಬೇಕು ಮತ್ತು ಆತನೇ ನಮಗೆ ತೋರಿಸಿಕೊಟ್ಟ ಒಳ್ಳೆಯದು ಇಂಥದ್ದೇ ಎಂದು ತಿಳಿದು ನಡೆದುಕೊಂಡು ಆತನ ಮಕ್ಕಳಾಗಿ ಜೀವಿಸಿ ಆತನಲ್ಲಿ ನಂಬಿಗಸ್ತರಾಗಿರಬೇಕು. ಆಗ ನಾವು ಪ್ರತಿದಿನ ಕರ್ತನನ್ನು ಮೊರೆ ಹೋದಾಗ ಕರ್ತನು ನಮ್ಮನ್ನು ಆಶೀರ್ವದಿಸಿ ನಾವು ಮತ್ತೊಬ್ಬರಿಗೆ ಆಶೀರ್ವಾದವಾಗಿಯೂ ಇರಲು ನಮ್ಮನ್ನು ಕಾಯ್ದು ನಡೆಸುತ್ತಾನೆ. ನಮ್ಮ ತಂದೆಯು ಇದನ್ನೇ ಹೊರತು ನಮ್ಮಿಂದ ಇನ್ನೇನು ಅಪೇಕ್ಷಿಸುವುದಿಲ್ಲ. ಹೌದು ಪ್ರಿಯರೇ, ನಮ್ಮ ತಂದೆಯು ಕೂಡ ನಮ್ಮಲ್ಲಿ ಏನನ್ನು ಅಪೇಕ್ಷಿಸುತ್ತಾನೋ ಅಂಥ ಕಾರ್ಯಗಳನ್ನು ಮಾಡಿ ಆತನ ಮಕ್ಕಳಾಗಿ ಜೀವಿಸುವಂತೆ ಆತನೇ ನಮ್ಮನ್ನ ನಡೆಸುತ್ತಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನದಲ್ಲಿ ನೀನು ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದಪ್ಪ, ನೀನು ನಮಗೆ ಯಾವ ರೀತಿಯಲ್ಲಿ ನಾವು ನಡೆಯಬೇಕು ಎಂಬುದಾಗಿ ಮಾರ್ಗವನ್ನು ತೋರಿಸಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಾವು ನ್ಯಾಯವಾಗಿ ನಡೆದುಕೊಳ್ಳಬೇಕು, ಕರುಣೆಯಲ್ಲಿ ಆಸಕ್ತರಾಗಿ ಇರಬೇಕು, ಹೌದು ನಿನ್ನಲ್ಲಿ ನಂಬಿಗಸ್ತರಾಗಿ ಇರಬೇಕು ಎಂಬುದಾಗಿ ನೀನು ಹೇಳಿದೆಯಲ್ಲ ಕರ್ತನೇ. ಈ ನಿನ್ನ ಮಾತುಗಳಿಗೆ ಕಿವಿ ಕೊಟ್ಟು ನಾವು ನಿನ್ನ ಮಕ್ಕಳಾಗಿ ನಿನ್ನಲ್ಲಿ ಆನಂದಿಸುವಾಗ ನೀನು ನಮ್ಮನ್ನ ನೋಡುತ್ತಾ ಪರಲೋಕದ ನಿನ್ನ ಆಶೀರ್ವಾದಗಳನ್ನು ನಮಗೆ ದಯಪಾಲಿಸಿ ನಾವು ಮತ್ತೊಬ್ಬರಿಗೂ ಕೂಡ ಆಶೀರ್ವಾದವಾಗಿ ಇರ್ಲಿಕ್ಕಾಗುವಂತೆ ನೀನು ನಮ್ಮನ್ನು ನಡೆಸಿದ್ದೀಯಪ್ಪ. ನೀನು ನಮಗೆ ಕೊಟ್ಟಂತ ಜೀವದಾನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಎಷ್ಟೋ ಜನ ಈ ದಿನದಲ್ಲಿ ಇಲ್ಲ ಸ್ವಾಮಿ, ಆದರೆ ನೀನು ನಮಗೆ ನಮ್ಮ ಆಯುಷ್ಯ ದಿನವನ್ನು ಹೊಂದಿ ದಿನ ಹೆಚ್ಚು ಮಾಡಿಕೊಟ್ಟು ನಿನ್ನ ಮಾರ್ಗವನ್ನು ತೋರಿಸುತ್ತಾ ನಿನ್ನ ಕೃಪೆ ಕರುಣೆ ಪ್ರೀತಿಯಿಂದ ನಮ್ಮನ್ನು ನಡೆಸಿಕೊಂಡು ಬರ್ತಾ ಇದೆಯಲ್ಲಪ್ಪ ತಂದೆಯೇ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಾವು ಯಾವಾಗಲೂ ನಿನ್ನನ್ನು ಮೊರೆ ಹೋಗುವಂತೆ ನೀನು ನಮಗೆ ನಿನ್ನ ರಕ್ಷಣೆಯನ್ನು ಕೊಟ್ಟು ನಮ್ಮನ್ನು ನಡೆಸಿದ್ದೀಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಮ್ಮನ್ನು ಮಾತ್ರವಲ್ಲ, ಎಲ್ಲ ನಿನ್ನ ಮಕ್ಕಳು ಕರ್ತನೇ, ನಿನ್ನಲ್ಲಿ ಇರುವಂಥವರು, ನಿನ್ನನ್ನು ಅರಿತುಕೊಂಡವರು ಎಲ್ಲರನ್ನು ನೀನು ಆಶೀರ್ವದಿಸು. ಎಷ್ಟೋ ಜನಕ್ಕೆ ನಿನ್ನ ಬಗ್ಗೆ ಗೊತ್ತಿಲ್ಲ ಕರ್ತನೆ, ಅವರಿಗೂ ಕೂಡ ನಾವು ನಿನ್ನ ವಾಕ್ಯವನ್ನು ಹೇಳುವಂತೆ ನಮ್ಮನ್ನು ನೀನು ಪ್ರೇರೇಪಿಸಿ ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ ರಕ್ಷಕ. ನಿನ್ನ ಕೃಪೆ ಕನಿಕರ ದಯ ಪ್ರೀತಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಮತ್ತೊಂದಾವರ್ತಿ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನನ್ನು ಕೊಂಡಾಡುವ ತನಕ ನೀನು ಕೊಟ್ಟಂತ ನಿನ್ನ ಕೃಪೆಯನ್ನು ಕರುಣೆಯನ್ನು ನಾವು ಅನುಭವಿಸುತ್ತಾ ನಿನ್ನಲ್ಲೇ ಜೀವಿಸ್ಲಿಕ್ಕಾಗುವಂತೆ ಸಹಾಯ ಮಾಡಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.